ಒಂದು ಸಲ ಮೆಡಿಕಲ್ ಗ್ರೌಂಡ್ ಮೇಲೆ ಅದರ ಗ್ರೀವಿಯನ್ಸನ್ನು ಅದರ ಸೀರಿಯಸ್ನೆಸ್ಸನ್ನು ಪರಿಗಣಿಸಿ ಸುಪ್ರೀಂ ಕೋರ್ಟ್ ಅವರು ಅನೇಕ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಜಾಮೀನನ್ನು ರಿಜೆಕ್ಟ್ ಮಾಡ್ತಕ್ಕಂಥ ಸಂದರ್ಭಗಳು ಭಾಳ ಕಡಿಮೆ. ಬಟ್ ಆದರೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಜಾಮೀನು ತಗೊಂಡಿರ್ತಾರೆ, ಅದನ್ನು ಕೋರ್ಟ್ ಗಮನಕ್ಕೆ ತಂದಾಗ ಅದೇನಾದರೂ ಕೋರ್ಟ್ ಅವರು ಒಪ್ಪಿಬಿಟ್ರೆ, ಇವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಏನಾದರೂ ಕೋರ್ಟ್ ಗಮನಕ್ಕೆ ಬಂದುಬಿಟ್ರೆ ಇಮಿಡಿಯೇಟ್ಲಿ ರಿಜೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ನಾವು ದೂರ ತಳ್ಳಿ ಹಾಕ್ಕೊಂತಿಲ್ಲ. ಸೊ ಹೀಗಾಗಿ ಇಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ನನ್ನ ಪ್ರಕಾರ ಸುಳ್ಳು ಮಾಹಿತಿ ಏನು ಕೊಟ್ಟಿಲ್ಲ, ಬಿಕಾಸ್ ಈಸ್ ಸಫರಿಂಗ್ ಫ್ರಮ್ ಬ್ಯಾಕ್ ಪೇಯ್ನ್. ಅದೇನು ಸುಳ್ಳು ಮಾಹಿತಿ ಇಲ್ಲ ಅಂತ ನನಗೆ ಅನಿಸ್ತದೆ. ಬ್ಯಾಕ್ ಪೇಯ್ನಿಂದ ಸಫರ್ ಆಗ್ತಾ ಇದ್ದಾರೆ. ಬಟ್ ಅದನ್ನು ಯಾವ ರೀತಿ ನೇರವಾಗಿ ಕೋರ್ಟ್ಗೆ ಹೇಳಿದರೆ ಸಾಕಾಗಬಹುದಾಯಿತು ಏನೋ. ಇದನ್ನು ಯಾವುದೋ ಸರ್ಜರಿನೇ ಮಾಡಬೇಕು ಅಥವಾ ಬೇರೆ ಆಪ್ಷನ್ಸ್ ಏನಿದೆಯಾ, ಆಪ್ಷನ್ಸನ್ನ ಮುಖಾಂತರ ಅವ್ರನ್ನ ಸರಿಪಡಿಸುವಂಥ ಪ್ರಯತ್ನ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಮಾಹಿತಿ ಕೊಡ್ಬೋದಾಯಿತು. ಈಗಲೂ ಕೊಡ್ಬೋದು, ಇದೇನು ದೊಡ್ಡ ವಿಚಾರ ಅಲ್ಲ. ಒಂದು ವೇಳೆ ಈಗ ಕೊಟ್ಟಿರ್ತಕ್ಕಂಥ 1.5 ತಿಂಗಳಲ್ಲಿ ಈ ಥರ ಸಮಸ್ಯೆಗಳನ್ನು ಕನ್ಕ್ಲೂಡ್ ಆಗ್ತವೆ ಅಥವಾ ಈ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ದಿನಗಳು, ಕೆಲವು ಸಮಯ ಬೇಕಾಗ್ತದೆ. ಹಾಗಾಗಿ ಈ ಜಾಮೀನನ್ನು ಈ ನ್ಯಾಯಾಲಯದವರು ಎಕ್ಸ್ಟೆಂಡ್ ಮಾಡ್ಬೋದು. ಕೊಟ್ಟಿರ್ತಕ್ಕಂಥ ಏನು ಮಧ್ಯಂತರ ಜಾಮೀನಿದೆ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಇನ್ನು ಡಾಕ್ಟ್ರುಗಳ ಅಭಿಪ್ರಾಯಗಳು ತಗೊಂಡು, ಡಾಕ್ಟ್ರುಗಳು ನಿಜವಾಗ್ಲೂ ಸಹ ಅಲೋಪತಿಕ್ ಸರ್ಜರಿ ಬೇಕಾ ಅಥವಾ ಆಯುರ್ವೇದಿಕ್ ಮುಖಾಂತರ ಅಥವಾ ಫಿಸಿಯೋಥೆರಪಿ ಮುಖಾಂತರ ಸರಿಪಡಿಸ್ಬೋದಾ? ಆಯುರ್ವೇದಿಕ್ ಮೆಡಿಸಿನ್ಸ್ ಮುಖಾಂತರ ಅಥವಾ ಫಿಸಿಯೋಥೆರಪಿ ಮುಖಾಂತರ ಸರಿಸ್ಬಿಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಸಮಯ ಅವಶ್ಯಕತೆ ಇರ್ತದೆ. ಆ ನಿಟ್ಟಿನಲ್ಲೂ ಸಹ ಚಿಂತನೆ ಕೋರ್ಟ್ಗೆ ಮನವರಿಕೆ ಮಾಡಿದರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಅಥವಾ ಇಲ್ಲ ಅದು ಅವಶ್ಯಕತೆ ಇಲ್ಲ, ಮಾಹಿತಿ ಕರೆಕ್ಟಾಗಿಲ್ಲ ಅನ್ನೋದಾದರೆ ಕೋರ್ಟ್ ಅವರು ಸಹ ಜಾಮೀನನ್ನು ರಿಜೆಕ್ಟ್ ಮಾಡಿ ವಾಪಸ್ಸು ನೀವು ಜೈಲಿಗೆ ಹೋಗಿ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಸೊ ಆದರೆ ಈಗಿನ ಪರಿಸ್ಥಿತಿಯನ್ನು ಗಮನಿಸಿದಾಗ, ಆರೋಗ್ಯದ ದೃಷ್ಟಿ ಮತ್ತು ಇರ್ತಕ್ಕಂಥ ಸಮಸ್ಯೆಯನ್ನು ನಾವು ಗಮನಕ್ಕೆ ತಗೊಂಡು ಪರಿಗಣಿಸಿದಾಗ ಅದು ಕೋರ್ಟ್ ಗಮನಕ್ಕೆ ಪರಿಪೂರ್ಣವಾಗಿ ಎಲ್ಲ ಅಂಶಗಳನ್ನು ಸುಳ್ಳು ಹೇಳಬಾರ್ದು, ಸಂಪೂರ್ಣವಾಗಿ ಅವ್ರಿಗಿರ್ತಕ್ಕಂಥ ಸಮಸ್ಯೆಯನ್ನು ಸಂಪೂರ್ಣ ಕೋರ್ಟ್ ಗಮನಕ್ಕೆ ತಂದು ಕೋರ್ಟ್ಗೆ ಇದೇ ರೀತಿಯ ಇದು ಅಲೋಪತಿ ಸರ್ಜರಿ ಮಾಡೋದ್ರಿಂದ ಅನಾಹುತಗಳು ಮತ್ತು ಆಯುರ್ವೇದಿಕ್ಕಿಂದ ಅಥವಾ ಫಿಸಿಯೋಥೆರಪಿಯಿಂದ ಆಗ್ತಕ್ಕಂಥ ಅನುಕೂಲಗಳ ಬಗ್ಗೆ ನಾವು ಕೋರ್ಟಕ್ಕೆ ಮನವರಿಕೆ ಮಾಡಿಕೊಟ್ಟಾಗ ಮಧ್ಯಂತರ ಜಾಮೀನು ಅರ್ಜಿಯನ್ನು ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ. ಆಮೇಲೆ ಈ ಮೇಯ್ನ್ ಅಪ್ಲಿಕೇಶನ್ ಜಾಮೀನು ಅರ್ಜಿ ಪೆಂಡಿಂಗ್ ಇದೆಯಲ್ಲ, ಅದು ಇನ್ನೂ ಸಹ ಕೇವಲ ಡಿಫೆನ್ಸ್ ಕಡೆಯಿಂದ ಮಾತ್ರ ವಾದವನ್ನು ಮಂಡಿಸಿದೆ ಅಂತ ಮನವರಿಕೆ ಆಗಿದೆ. ಪ್ರಾಸಿಕ್ಯೂಷನ್ ಸೈಡ್ ಇನ್ನೂ ಪೆಂಡಿಂಗ್ ಇದೆ ಅಂತಕ್ಕಂಥದ್ದು ಭಾವಿಸ್ಕೊಂಡಿದ್ದೀನಿ. ಪ್ರಾಸಿಕ್ಯೂಷನ್ ಅವರು ಸಹಜವಾಗಿ ಏನು ಎರಡು ಚಾರ್ಜ್ ಶೀಟ್ಗಳು ಏನು ಫೈಲ್ ಮಾಡಿದ್ದಾರೆ, ಎರಡಂದರೆ ಮೇನ್ ಚಾರ್ಜ್ ಶೀಟ್ ಮತ್ತು ಅಡಿಷನಲ್ ಚಾರ್ಜ್ ಶೀಟ್ ಎಂದು ಎರಡು ಭಾಗವಾಗಿ ಏನು ಫೈಲ್ ಮಾಡಿದ್ದಾರೆ, ಅದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಸಹ ಕೋರ್ಟ್ ಗಮನಕ್ಕೆ ತರ್ಬೋದು. ಏನು ಅವ್ರಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು, ಪ್ರಾಸಿಕ್ಯೂಷನ್ಗೆ ಪೂರಕವಾಗಿರ್ತಕ್ಕ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತರ್ತಾರೆ, ಸಹಜ. ಅದು ಅವ್ರ ಕೆಲಸ ಅವ್ರು ಮಾಡಬೇಕಾಗ್ತದೆ. ಅಲ್ಲಿ ಅವರು ಆ ಅಂಶಗಳಲ್ಲಿ, ಆ ದೋಷಾರೋಪಣೆ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳೇನು, ಎಕ್ಸಾಗ್ರೇಷನ್ಸ್ ಏನು, ಅದರಲ್ಲಿ ಆಗಿರ್ತಕ್ಕಂಥ ಎಷ್ಟು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ, ದಾಖಲಾತಿಗಳನ್ನು ಏನು ಸೃಷ್ಟಿ ಮಾಡಿದ್ದಾರೆ, ಎಲ್ಲಿ ಪ್ರಾಸಿಕ್ಯೂಷನ್ ಪೊಲೀಸರು ವಿಫಲ ಆಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಸಹ ನಾವು ಕೋರ್ಟ್ ಗಮನಕ್ಕೆ ತರಬೇಕಾಗ್ತದೆ. ಸೊ ಆ ಅಂಶಗಳನ್ನು ಕೋರ್ಟ್ ಗಮನಕ್ಕೆ ತಂದರೆ ನನ್ನ ಪ್ರಕಾರವಾಗಿ ಇಂಟೈರ್ ಚಾರ್ಜ್ ಶೀಟನ್ನು ನಾವು ಗಮನಿಸಿದಾಗ ಜಾಮೀನು ಕೊಡೋದಕ್ಕೆ ಸಾಕಷ್ಟು ಅಂಶಗಳು, ತಪ್ಪುಗಳು ಚಾರ್ಜ್ ಶೀಟಲ್ಲಿದ್ದಾವೆ. ಅದನ್ನು ಪರಿಪೂರ್ಣವಾಗಿ ಪ್ರಾಮಾಣಿಕವಾಗಿ ಕೋರ್ಟ್ ಗಮನಕ್ಕೆ ತರಬೇಕು. ಒಂದು ವೇಳೆ ಅದರಲ್ಲಿ ವಿಫಲ ಆಗಿದ್ದಾವಂದರೆ ಆವಾಗ ಕೋರ್ಟ್ ಅವರು ಜಾಮೀನನ್ನು ರಿಜೆಕ್ಟ್ ಮಾಡ್ಬೋದು. ನಟ ಇದ್ದಾನೆ, ಪ್ರಭಾವಿಯಾಗಿದ್ದಾರೆ ಅನ್ನೋದಕ್ಕೆ ಕಾರಣಕ್ಕಾಗಿ ಶಿಕ್ಷಿಸುವಂಥದ್ದಲ್ಲ. ಒಂದು ವೇಳೆ ನಿಜವಾಗ್ಲೂ ಸಹ ಈತನ ಅಫೆನ್ಸ್ ಮಾಡಿದರೆ ಸಫರ್ ಆಗಲಿ, ಒಂದು ವೇಳೆ ಈತನ ಪಾರ್ಟಿಸಿಪೇಷನ್ ಇಲ್ಲದೇನೆ ಈತನ ಗ್ರಾವಿಟಿ ಆಫ್ ಕಮಿಟಿಂಗ್ ಅನ್ ಅಫೆನ್ಸಲ್ಲಿ ಕಡಿಮೆ ಪಾತ್ರ ಇದ್ದು ಅಥವಾ ಉದ್ದೇಶ ಇಲ್ಲದೆ ಈತನ ಪಾತ್ರ ಇದ್ದರೆ ಅಂಥ ಸಂದರ್ಭದಲ್ಲಿ ಈತನ ಜೈಲಲ್ಲಿ ಇಡುವಂಥ ಅವಶ್ಯಕತೆ ಇರೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.